ಆ್ಯಂಡ್ ಎಲ್ರಿಗೂ ಗೊತ್ತಿದೆ ರಮ್ಯಾ ಆ್ಯಂಡ್ ವಿಷ್ಣು ಸರ್ ಇಸ್ ದ ಮೇನ್ ಹೈಲೈಟ್. ಹಾಗೆ ಇಡೀ ಸಿನಿಮಾ ನೀವಿರ್ತೀರ, ಅದ್ರ ನಡುವೆ ದಿಗಂತ್ ಕೂಡ ಇರ್ತಾರೆ ಅಂತ. ದಿಗಂತ್ ಅವ್ರ ರೋಲಿಂಗ್ ದಿಗಂತ್ ಅವ್ರ ರೋಲ್ ಹೀಸ್ ಅವ್ರಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಒಂದು ರಾಕ್ ಬ್ಯಾಂಡ್ ಮೆಂಬರ್ ಆಗಿರ್ತಾರೆ ಮೇನ್ ಲೀಡ್ ಆಗಿ. ಆ್ಯಂಡ್ ಅವ್ರಿಗೇನು ಆಸೆ ಅಂದರೆ ಈ ಒಂದು ಕಾಂಪಿಟೇಷನಲ್ಲಿ ಅವ್ರು ಗೆಲ್ಲಬೇಕು. ಸೊ ಬೇಸಿಕ್ಲಿ ದ್ಯಾಟ್ ಈಸ್ ಹಿಸ್ ರೋಲ್ ಇನ್ ದ ಫಿಲ್ಮ್. ಪ್ರೆಸೆಂಟು ಮತ್ತು ಪಾಸ್ಟ್ ಎರಡೂ ಇರುತ್ತೆ ಅನ್ಸುತ್ತೆ ಅಲ್ವಾ? ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಪ್ಲಸ್ ಇವಾಗಿಂದಿದು ಎರಡೂ ಇರುತ್ತೆ ಸಿನಿಮಾದಲ್ಲಿ. ಫ್ಲಾಶ್ ಬ್ಯಾಕ್ ಅಲ್ಲಿ ದಿಗಂತ್ ಬರಲ್ಲ, ಪ್ರೆಸೆಂಟ್ ಅಲ್ಲಿ ಮಾತ್ರ. ಫ್ಲಾಶ್ ಬ್ಯಾಕ್ ಅಲ್ಲಿ ನಾನಿರ್ತೀನಿ. ಹಾವಿನ್ ಡಾನ್ಸು ಇದೆಯಾ? ಪರ್ಟಿಕ್ಯುಲರ್ ಹಾವಿನ್ ಡಾನ್ಸ್ ಪರ್ಟಿಕ್ಯುಲರ್ ಅದು ನೆಲ ಮೇಲೆ ನಿಂಗೆ ಕೈ ಮಾಡೋದು. ಐ ಥಿಂಕ್ ರಮ್ಯಾ ಎಲ್ಲ ಥರದ ಪಾತ್ರಗಳು ಮಾಡಾಯ್ತು. ರಾಜ್ಕುಮಾರಿ ಆಯಿತು, ಈಗ ನಾಗರಹಾವು ನಾಗಿಣಿ ಪಾತ್ರ ಆಯಿತು, ಆ್ಯಂಡ್ ಮಾಡರ್ನ್ ಸ್ಟೈಲ್ದಾಯಿತು, ಈವನ್ ಆರ್ಟ್ ಫಿಲ್ಮ್ ಕೈಂಡ್ ಆಫ್ ಸಿನಿಮಾಗಳು ಆಯಿತು. ಸಿದ್ಲಿಂಗೋಲಿ ಟೀಚರು ಆಗಿದ್ರಿ. ಸೊ ಎಲ್ಲ ಕನಸು ಆಯ್ತು. ಸೂಪರ್ ವುಮನ್ ಮಾತ್ರ ಮಾಡಬೇಕು. ಸೂಪರ್ ವುಮನ್, ಎಸ್, ನೆಕ್ಸ್ಟ್ ಮಾಡೋದು ಸೂಪರ್ ವುಮನ್. ಫಾರ್ ದಟ್ ಐ ಹ್ಯಾವ್ ಟು ಗೆಟ್ ಫುಲ್ಲಿ ಫಿಟ್. ಎಸ್, ಇವಾಗ ಆ್ಯಕ್ಚುಲಿ ಸುಮಾರು ಜನ ಹೀರೋಯಿನ್ಸ್ ಎಲ್ಲಾನು ಆ್ಯಕ್ಷನ್ ಮೂವೀಸ್ ಮಾಡ್ತಿದ್ದಾರೆ. ಹೌದಾ? ಹೌದು. ಟೆಲ್ ಮಿ, ಐ ಡೋಂಟ್ ನೋ. ನಾನು ಲಾಸ್ಟ್ ಸಿನಿಮಾ ನೋಡಿರ್ತೀತಿ, ಅದಕ್ಕಿಂತ ಮುಂಚೆನೂ ಅದಾದ್ಮೇಲೂ ಕೂಡ ಐ ಹ್ಯಾವ್ ನಾಟ್ ವಾಚ್. ಎಲ್ಲರೂ ಕೇಳ್ತಿದ್ದಾರೆ ರಮ್ಯಾ ಈಗ ಫುಲ್ ಫ್ಲೆಡ್ಜ್ ಆಗಿ ಯಾಕೆ ಬರಬಾರ್ದು, ನಾಗರಹಾವು ಹೇಗೂ ಬಂದಿದೆ, ಇಟ್ಸ್ ಎ ನ್ಯೂಸ್. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ಬೋದಲ್ಲ ಅಂತ. ಸದ್ಯಕ್ಕೆ ಟೈಮ್ ಅಂತೂ ಇಲ್ಲ. ಟೈಮ್ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಸಿನಿಮಾನ ರಮ್ಯಾ ಮಾತ್ರ ಮಾಡೋಕ್ಕಾಗತ್ತಂತ ಹೇಳಿದ್ರೆ, ವಿಚ್ ಐ ಡೋಂಟ್ ಥಿಂಕ್ ವಿಲ್ ಹ್ಯಾಪನ್, ದೆನ್ ಮೇ ಬಿ ಐ ವಿಲ್ ಕನ್ಸಿಡರ್. ಸೊ ಈಗ ರಮ್ಯಾ ಅವ್ರಿಗೆ ರಾಜಕೀಯ ಸಿನಿಮಾ ಅಂದರೆ ಡೆಫಿನೆಟ್ಲಿ ಸಿನಿಮಾ. ನೋ, ಹೆಂಗ ಬಾಯ್ ತಪ್ಪಿ ಅಂತಾರೇನೋ ಅನ್ಕೊಂಡೆ. ಚಾನ್ಸೇ ಇಲ್ಲ. ಮಧ್ಯರಾತ್ರಿ ಬಂದು ಎಬ್ಬಿಸಿದ್ರು ಅಲ್ಸಿ ನೋ. ಮಂಡ್ಯ ರಾಜಕೀಯ ಅಲ್ಸಿ ಮಂಡ್ಯ. ಓಕೆ, ಸಿನಿಮಾದಲ್ಲಿ ರೋಲ್ ಮಾಡೆಲ್ ರಮ್ಯಾ ಅವ್ರಿಗೆ ಯಾರು? ಲಾಟ್ ಆಫ್ ರೋಲ್ ಮಾಡೆಲ್ಸ್ ಆರ್ ದೇರ್. ಎಲ್ಲರೂ ದಿ ಕ್ಯಾರಿಡ್ ದೆಮ್ ಸೆಲ್ಫ್ ಸೋ ವೆಲ್. ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ಹೆಸರು ಮಾಡಿದ್ದಾರೆ. ಸೊ ಐ ಕಾಂಟ್ ಮೆನ್ಷನ್ ಒನ್ ಪರ್ಸನ್, ಬಟ್ ಐ ವುಡ್ ಸೇ ಲಾಟ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್. ಹಾಂ, ಓಕೆ. ಎಲ್ಲರೂ ನಿಮ್ಮ ಫ್ಯಾನ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಬ್ಯೂಟಿ ಸೀಕ್ರೆಟ್ ಅಂತ. ಕಮ್ ಆನ್, ಫ್ಯಾನ್ಸ್ ಕ್ವಶನ್ಸ್ ಇದು. ದೇರ್ ಇಸ್ ನೋ ಬ್ಯೂಟಿ ಸೀಕ್ರೆಟ್. ಯಾ, ಬ್ಯೂಟಿ ಇಸ್ ಒಳಗಡೆಯಿಂದ ಬರಬೇಕದು. ಯಾ, ಅದೇನೇನೆ. ಯಾ, ಆಲ್ವೇಸ್. ನೀವು ಎಷ್ಟೇ ಚೆನ್ನಾಗಿದ್ರೂ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿಲ್ಲ ಅಂದರೆ ವಾಟ್ ಇಸ್ ದ ಪಾಯಿಂಟ್, ರೈಟ್? ಆ್ಯಂಡ್ ನೀವು ಚೆನ್ನಾಗಿಲ್ಲದೆ ಇದ್ರು, ಐ ಆಮ್ ಜಸ್ಟ್ ಸೇಯಿಂಗ್ ಪರ್ಸ್ಪೆಕ್ಟಿವ್. ಎಲ್ಲರೂ ಚೆನ್ನಾಗಿರೋರೇ, ಯಾರೂ ಚೆನ್ನಾಗಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಬಿಕಾಸ್ ಬ್ಯೂಟಿ ಈಸ್ ಡಿಫ್ರೆಂಟ್. ಬಟ್ ಐ ಥಿಂಕ್ ರಿಯಲ್ ಬ್ಯೂಟಿ ಕಮ್ಸ್ ಫ್ರಮ್ ದಿ ಇನ್ಸೈಡ್. ನೀವು ಯಾವಾಗಲೂ ಒಳ್ಳೆಯದನ್ನು ಬಯಸಿದ್ರೆ, ನೀವು ಎಲ್ಲರನ್ನ ಚೆನ್ನಾಗಿ ಮಾತಾಡ್ಸ್ಕೊಂಡು ಬಂದರೆ, ನೀವು ಇಫ್ ಯು ಡೂ ಗುಡ್ ಅಲ್ಲ, ದಟ್ ಇಟ್ ಸೆಲ್ಫ್ ಮೇಕ್ಸ್ ಯು ಬ್ಯೂಟಿಫುಲ್. 100%. ಓಕೆ, ಸೊ ಈಗ ಫಸ್ಟು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ರೆ 100% ರಾಜಕೀಯ ಅಂತಾನೆ ರಮ್ಯಾ ಹೇಳಿ ಇವಾಗ ಆಯ್ಕೆ ಮಾಡಿ. 100% ಅಂತ ಈಗ ಹೇಳೋಕ್ಕಾಗತ್ತೆ ಸುಗಣ್ಣ. ಲೈಫ್ ಇಸ್ ಸೋ ಅನ್ಪ್ರಿಡಿಕ್ಟಬಲ್. ಫಸ್ಟ್ ಆಫ್ ಆಲ್, ನೀನು ನನ್ನ ಲೈಫ್ನೇ ನೋಡೋಕೆ ಹೋದರೆ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್ ಅಲ್ವಾ? ನಾವು ಯಾವುದನ್ನು ಹೇಳೋಕ್ಕಾಗಲ್ಲ, ಇದೇ ಆಗುತ್ತೆ, ಹೀಗೆ ಇರತ್ತಂತ. ಅದು ಹೇಗೆ ಬರುತ್ತೆ, ನಾವು ಅದನ್ನು ಹಾಗೆ ತಗೊಳ್ತಾ ಹೋಗ್ಬೇಕಷ್ಟೇ.